ಬಾರೆ ಪ್ರೇಮಿ, ಇವತ್ತಿಂದ ನಿನಗೆ ಹೆಂಗನ ಮಾಡ್ಬಿಟ್ಟು ದುಡ್ಡು ಕಾಸು ಒಂದ್ಸಲ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಕಾರ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಕಟ್ಟಲಿಲ್ಲ EMI ಅಂತ ಹೇಳಿದ್ರೆ ನಮ್ಮ ಗಂಡುಗಳೆಲ್ಲನೂ ನಮ್ಗೇನು ಉಗಿದ್ಬಿಟ್ಟು ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ ಅಂತ ಬಿಟ್ಬಿಟ್ಟವ್ರೆ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ನಾವು? ನೀನೇ ಯೋಚನೆ ಮಾಡು. ಅದಕ್ಕೆ ಇವತ್ತಿಂದ ಶುರು ಮಾಡ್ಕೊಂಡು ಹೆಂಗನ ಮಾಡ್ಕ ಕಾಸು ಅಡ್ಜಸ್ಟ್ ಮಾಡ್ಬಿಡೋಣ. ಈಗಿತ್ತ ಬಡ್ಡಿ ಇಲ್ಲ, ಮಾಮಂಗೆ ಕೊಡೋದಿಲ್ಲ, ಏನಿದ್ರು ಕಾರ್ದು ಬರೀ ಹಂಗೇನೇ ಸಂಗುದ್ದು 15,000 ರೂಪಾಯಿ ಕಾರಿಗೆ ಬೇಕು, ಸಂಘಕ್ಕೊಂದು 3,000 ಬೇಕು. 15, 16, 17, 18,000 ರೂಪಾಯಿ ಹೆಂಗನ ಮಾಡೋಣ, ನಾವಿಬ್ಬರು ಸಂಪಾದನೆ ಮಾಡಬೇಕು. ಏನು ಮಾಡೋಣ ನೀನೇ ಪ್ಲ್ಯಾನ್ ಮಾಡು. ನನಗಂತೂ ನೇತ್ರ ತಲೆ ನೆನೆಯ ಓಡ್ತಾ ಇಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. 18,000 ರೂಪಾಯಿನ 2ನೇ ತಾರೀಕು ಅಷ್ಟೊತ್ತಿಗೆ ರೆಡಿ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಆಯ್ತದೆ ಹೇಳು. ಯಾರು ಕೊಡ್ತಾರೋ ನಮಗೆ ಕಾಸನ್ನ? ನನಗಂತೂ ಟೆನ್ಷನ್ ಆಯ್ತೈತೆ. ಏನು ನಾವು ಹೊಂದಿಸ್ತೀವ ಹೊಂದ್ಸಕ್ಕಿಲ್ವ ಅಂತ ಹೇಳ್ಬಿಟ್ಟು ನನಗೆ ಏನೇ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಏನೋ ನೋಡು. ನಾನಂತೂ ಹೆಂಗನ ಮಾಡಿ ಪ್ರಯತ್ನ ಪಡ್ತೀನಿ, ನೀನು ಪ್ರಯತ್ನ ಪಡು. ನಮ್ಮ ಯಜಮಾನ್ರುಗಳಿಗೂ ಒಂದೊಂದು ಚೂರು ಹೇಳೋದು ಪ್ರಯತ್ನ ಪಡ್ತಾರೆ. ಎಲ್ಲರೂ ಒಂದು 4 ಸಾವಿರ ಹೊಂದಿಸ್ಕೊಬಿಟ್ಟು ಬಂದ್ರೂ ನಾಲ್ಕಲ್ಲ, ಒಂದು 5, 6 ಸಾವಿರ ಹೊಂದಿಸ್ಕೊಬಿಟ್ಟು ಬರಬೇಕು. ನೀನೊಂದು 6,000, ನಾನೊಂದು 6,000 ಹಂಗೆ ಹೊಂದಿಸ್ಕೊಬಂದ್ರೆ ಹೆಂಗೋ ಅಡ್ಜಸ್ಟ್ ಆಯ್ತದೆ. 18,000 ತಾನೇ ಬೇಕಿರೋದು. ಒಂದು 5 ಸಾವಿರ ಹೊಂಚ್ಕೊಬಿಟ್ಟು ಬಂದ್ಬಿಟ್ರು 4 ಜನ ಮುಗಿದೋಯ್ತಲ್ಲ. ಅದು ನೆನೆಯ ಹೇಳಿದ್ದು 5 ಸಾವಿರ ನೆನೆಯ ಹೊಂಚ್ಕೊಬಿಟ್ಟು ಬಂದ್ಬಿಡೋಣ. ಹೆಂಗನ ಮಾಡ್ಬಿಟ್ಟು ಎಲ್ಲ ಮುಗಿದೋಯ್ತದೆ ನೋಡು. ನಾನು ಹೋಯ್ತೀನಿ, ನಮ್ಮ ಅಮ್ಮವ್ರ ಮತ್ತಕ್ಕೆಲ್ಲ ಹೋಯ್ತೀನಿ. ನೀನು ನಿಮ್ಮ ಅಮ್ಮನ ತಾಗ ಯಾರ ತಗನ ಕೇಳಿ ಹೆಂಗನ ಮಾಡಿ ಹೊಂಚು. ಅವ್ರಿಗೂ ಹೇಳ್ತೀನಿ, ನೀವು ಹೊಂಚ್ರಿ ಹೆಂಗನ ಮಾಡಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ರೆಡಿ ಮಾಡಿದ್ರೆ ಹೆಂಗೋ ಆಯ್ತದೆ. ಸರಿ ಆಯಿತು ಬಿಡು ಹಂಗಾದ್ರೆ. ಲೇ ಪ್ರೇಮಿ, ಬೇಡ ಬೇಡ ಅಂದ್ರೂ ನನಗೆ ಗಾಳ ಮುಂದಾಗ ಸಾಲ ತಗೊಬಿಟ್ಟು ತಗ್ಲಾಕ್ಸ್ಬಿಟ್ಟಲ್ಲ ನೋಡು. ಆಗ್ಲೇನಿಯ ಡುಗು ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬತ್ತಾವಳೆ. ರೀ, ಆ ಮುಂದೇನು ಬಡ್ಡಿ ಕಟ್ಟಂಗಿಲ್ಲ ತಾನೇ? ಮುತ್ತಿಯನ್ನು ಕ್ರೀ ಹುಡಿಕೊಂಬಿಟ್ಟು ಬತ್ತಾವಳೆ. ತಿರ್ಗಾ ಕಾರು ಗೀರು ಏನಾರ ಕೇಳ್ತಾಳೋ ಏನೋ. ರೀ ಏನ್ರಿ ಮಾಡೋದು? ಕಾರು ಇಲ್ಲ ಅಂತ ಏನಾರ ಹೇಳ್ಬಿಡ್ತೀನಿ. ಅನ್ಭವಿಸ್ತಾ ಬೊಡ್ಡೆತದ ನಿಂಗೆ ಅಷ್ಟು ಹೇಳಿದ್ದೀನಿ. ನೀನು ಏನು ಕೇಳ್ದಿದ್ದಂಗೆ ಮಾಡ್ತಿದ್ದಂಗೆ ದೌಲತ್ ಮಾಡ್ತಿದ್ದಲ್ಲ, ಅನ್ಭವಿಸ್ಕ. ನಾನು ಹೇಳ್ದೆ ನಿಂಗೆ ಅವತ್ತೇ ನೀನು ಯಾವ ಮುಂತಾಗ ಸಾಲ ಮಾಡೋದು ಬೇಡ ಕಣಮಿ. ಬೋಲು ಟಾರ್ಚರ್ ಇಕ್ತಾಳಂತೆ, ಸಾಲ ಇಸ್ಕೊಂಡು ಮನ್ಮನ್ಗೂ ಹೋಗ್ಬಿಟ್ಟು ಟಾರ್ಚರ್ ಇಕ್ತಾಳಂತೆ. ಬೇಡ ಬೇಡ ಅಂದರೆ ಏನಾಗಕ್ಕಿಲ್ಲ ರೀ ಅಂತ ಹೇಳ್ಬಿಟ್ಟು ದೌಲತ್ ಮಾಡ್ಬಿಟ್ಟು ಏನಾಗಕ್ಕಿಲ್ಲ ಬಿಡ್ರಿ ಅಂತ ಹೇಳ್ಬಿಟ್ಟು ಈಗ ಅನ್ಭವಿಸ್ಪ. ನಿನಗೈತೆ, ನಿನಗೆ ಗೊತ್ತಾವಳೆ ಏನು ಗೊತ್ತಾವಳೆ ನಾಕಾಣೆ ನೋಡು. ಕಾರ್ಗೀರ್ ಕೇಳಿದ್ರೆ ಇಲ್ಲ ನಮ್ಮ ಯಜಮಾನ ಪೆತ್ಕೊಂಡು ಎಲ್ಗೋ ತಗೊಂಡು ಅಂಟೋದ ಅಂತ ಏನಾರ ಹೇಳ್ಬಿಡು, ಸರಿನಾ? ಕಾರ್ಗೀರ್ ಕೊಡ್ಬೇಡ. ಮೊನ್ನೆಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟು ತಗೊಬಿಟ್ಟು ಬಂದವಳೆ. ತಿರುಗಿ ಬತ್ತಿರೋದು ನಾವು ಡುವು ಅಂತ ಅನ್ಕೊಂಡು ಎಲ್ಲಿಂದ ರೆಡಿ ಮಾಡಿದ್ ಮಾಡೋಕ್ಕಾಯ್ತದೆ? ಅಣ್ಣ ಹೇಳ್ತೀವಿ ಬಿಡಿ. ಕಾರೆಲ್ಲನೂ ಬೇರೆ ಕಡೆ ನಿಲ್ಲಿಸ್ಬಿಟ್ರಿ. ನಾವು ಅಮ್ಮ ಬಂದಿದ ತಕ್ಷಣ ಹೇಳ್ಬಿಡ್ತೀವಿ ಕಾರು ಇಲ್ಲ ಅಂತ ಹೇಳ್ಬಿಟ್ಟು. ಸರಿನಾ? ನೀವು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಬೇಡಿ. ಏನು ಮಾಡೋಕ್ಕಾಯ್ತದೆ? ಸಾಲ ಮಾಡಿದ್ಮೇಲೆ ಅನುಭವಿಸ್ಬೇಕಲ್ಲ. ಆ ಅಮ್ಮನ ಕಿರಿಕ್ ಮೊದಲೇನೆಯ ನಾವು ನೋಡ್ಕೊಂತೀವಿ. ಹೋಗಿ ಕಾರ್ ಕಾಣ್ದಿದ್ದಂಗೆ ಎತ್ತನ ಸೈಡ್ ಬಿಟ್ಬಿಡಿ. ಅಯ್ಯೋ ಕರ್ಮ. ಅಲ್ಲ, ನಾವು ನಮ್ಮ ದುಡ್ಡ ಕಾರ್ ತಗೊಂಡಿದ್ದೀವಿ, ಅಮ್ಮಂಗೆ ಬಡ್ಡಿನೂ ಕೊಡ್ತಾ ಇದ್ದೀವಿ. ಮತ್ತು ಅಮ್ಮ ಕೇಳ್ದಾಗೆಲ್ಲ ನನಗೆ ಕಾರ್ ಕೊಡೋ ಅಂಥ ಅವಶ್ಯಕತೆ ಏನೈತೆ? ಆ ಪೇಪರಾಗಿ ಸೈನ್ ಹಾಕಿಸ್ಕೊಂಡ್ಲಲ್ಲ, ಅದೇನೇನಕ್ಕೆ ಸೈನ್ ಹಾಕಿಸ್ಕೊಂಡ್ಲೋ ನಾ ಕಾಣಿ. ಯಾಕನ ಸೈನ್ ಹಾಕೋದು ಅಂತ ಅನ್ನಿಸ್ತೈತೆ. ಇದು ಬಿಟ್ಟು ಕಾರ್ ನಿಧಾನಕ್ಕೆ ತಗೊಂಡಿದ್ರು ಆಗೋದು ಇವ ಮುಂತಾಗ್ಬಿಟ್ಟು. ಓಹೋಹೋಹೋಹೋ, ಇವನ್ ರಮ್ಮಿ ನಂಗೆ ಎಲ್ಕಮ್ ಮಾಡಬೇಕು ಅಂತೇಳ್ಬಿಟ್ಟು ಇಬ್ರು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ ಬಾಗ್ಲಾಗೆ ನೀ? ಹಾಗೇನಿಲ್ಲ ಗಾಳಮ್ಮರೆ, ಸುಮ್ಮನೆ ನಾವೇ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಅಯ್ಯೋ, ನಿಮ್ಮ ಬಡ್ಡಿ ಎಲ್ಲ ಈ ತಿಂಗಳು ಕಟ್ಟಂಗಿಲ್ಲ ಅಲ್ವಾ? ಮುಂದಿನ ತಿಂಗಳು ಬಡ್ಡಿ ಕಟ್ಟಬೇಕಲ್ಲ. ಈ ತಿಂಗಳು ಕಟ್ಟಂಗೆ ಇರಲಿಲ್ಲ, ಆದ್ರೂ ನೀವು ಬಂದಿದ್ದೀರಾ? ಹೌದು, ಬಡ್ಡಿ ಕಟ್ಟಂಗಿಲ್ಲ ಅಂತಂದ್ರೆ ಏನು ಬರಬಾರ್ದೇನು? ಬಡ್ಡಿ ಕಟ್ಟಂಗಿಲ್ಲ, ಒಪ್ಕೋತೀನಿ. ಹಂಗಂದ್ರೆ ಮನೆಗೆ ಬರಬಾರ್ದ? ಇವತ್ತು ಭಾನುವಾರ, ರುಚಿಯಾಗಿ ಚಿಕನ್ ಊಟ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದು. ಮಾಡಾಕ್ರಿ, ಹೊಸಿ ತಿನ್ಕೊಂಡು ಹೋಗನಿ ಅಂತ. ಮಾಡೇ ಇರ್ತೀರಾ ಭಾನುವಾರ ಅಂತಂದ್ಮೇಲೆ ಮಾಡಿಲ್ದಂಗೆ ಇರ್ತೀರಾ? ಘಮ ಇಲ್ಲಿಗೆ ಹೊಡಿತಾಯಿತ್ತು ವಾಸನೆ. ನನಗೆ ಗೊತ್ತು. ಅದಕ್ಕೆ ಭಾನುವಾರದತ್ತು ನಾನು ಸಾಲ ಕೊಟ್ಟರ ಮನೆಗೆಲ್ಲ ಹೋಗಿ ಹೊಟ್ಟೆ ತುಂಬ ತಿನ್ಕೊಂಬಿಟ್ಟು ಬಂದ್ಬಿಡ್ತೀನಿ. ನಾನು ದುಡ್ಡು ಯಾಕೆ ಖರ್ಚು ಮಾಡಬೇಕು? ಅದಕ್ಕೆ ಸೈನ್ ಹಾಕ್ಸ್ಬೇಕಾರೆ ಅದ್ರಾಗೇನೇ ಸೈನ್ ಹಾಕ್ಸ್ಬಿಡ್ತೀನಿ. ನೀವು ಅದ್ರಾಗ ಹೋದ್ರಿ ಒಂದು 20 ಬರೆದ್ಬಿಟ್ಟು ನಾನು ಸೈನ್ ಹಾಕ್ಸಿಲ್ವೇ? ಅದ್ರಾಗ ಇದು ಒಂದು. ಹೊಟ್ಟೆ ತುಂಬ ತಿನ್ಬೇಕು ನನಗಂತೂ. ಏನೋ ನಮ್ಮನೆ ಕೋಳಿ ಸಾರು ತಿನ್ನಕ್ಕೆ ಬಂದ್ರೆ ಗಳಮರೆ, ನಮ್ಮ ಅತ್ತೆ ಯಾರು ಏನೋ ಎತ್ತ ಅಂತ ಹೇಳ್ಬಿಟ್ಟು ಕೇಳಿ ಸುಮ್ಮನೆ ಇದು ಮಾಡ್ತದೆ. ಅಯ್ಯ, ಏನು ಮಾಡ್ತಾಳೆ? ಇದೊಳ್ಳೆ ಸಾರು ಐತೆ ನೋಡು. ನನಗಂತೂ ಬೇಕು ಅಂತಂದರೆ ಬೇಕು ಕೋಳಿ ಸಾರು. ಅಗ್ರಿಮೆಂಟ್ ಆಗಿಲ್ವೇನು? ಹಂಗೆ ನಡ್ಕೊಳಕ್ಕಿಲ್ವೇನು ನೀವು? ನಾಟಿ ಕೋಳಿ ಸಾರಾ ಇಲ್ಲ ಮಾಮೂಲಿ ಬಾಯ್ಲರ್ ಕೋಳಿ ಸಾರಾ? ಯಾವ ಕೋಳಿ ಸಾರು? ನಡೀರಿ ತಿನ್ನೋಣ. ಅಬ್ಬಬ್ಬ ಮೂಗುಗೆ ಬಡಿತೈತೆ. ಭಾನುವಾರದ ಹೊತ್ತಲ್ವಾ? ಬರ್ರಿ. ಏನೇ ಮಾಡೋದು? ಯಮ್ಮ ಮನೆಗೆ ಒಕ್ಕರ್ಸ್ಕೊತಲ್ಲ ಯಾವಾಗೂ. ಇಲ್ಲ, ಯಮ್ಮಂಗೆ ಸಾಲ ಇಸ್ಕೊಂಡಿದ್ದೀವಿ. ಬಡ್ಡಿ ಕಟ್ಟೋದಲ್ದೆ, ಕಾರ್ ಕೊಡೋದಲ್ದೆ ಯಮ್ಮಂಗೆ ಬೇಕಾದಾಗೆಲ್ಲ ಬೇರೆ ಕೊಡ್ಬೇಕಾ? ಯಮ್ಮಂಗೆ ಕೋಳಿ ಸಾರ ಅದು ಇದು ಅಂತ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತೀವಿ. ಈಗ ನಾನು ನೀನು ಉಪವಾಸ ಇರಬೇಕಾಯ್ತದೆ ಅಷ್ಟೇ. ನಮ್ಮ ಊಟನೇ ಈ ಯಮ್ಮಂಗೆ ಇಕ್ಬೇಕಾಯ್ತದೆ.
ಇಕ್ಕದೆಲ್ಲ ನಾಳೆ ಬಿದ್ದೋಗ್ಲಿ. ಪೊದ್ದಿ ಏನಾರ ಮನೆಗಿದ್ಲು ಅಂದರೆ ಎನ್ಕ್ವೈರಿ ಮಾಡಿ ಅತ್ತೆ ಮುಂದಕ್ಕೆ ತಂದು ನಿಲ್ಲಿಸ್ತಾಳೆ ಎಲ್ಲನೂ. ಇವಳ ಹತ್ರ ಯಾಕೆ ಸಾಲ ಮಾಡಿದ್ವಿ ಕಣೆ ನೇತ್ರಿ ನಾವು. ಬೇರೆ ಎಲ್ಲಾದರೂ ಸಾಲ ಮಾಡಿದ್ರು ಪರವಾಗಿಲ್ಲ, ಇವಳ ಹತ್ರ ಯಾಕೆ ಸಾಲ ಮಾಡಿದ್ವಿ ಅಂತ ಅನ್ನಿಸ್ತಾಯಿತ್ತು ನನಗಂತೂ. ಅವಶ್ಯಕತೆನೇ ಇರಲಿಲ್ಲ ಇವಳು ತಾಗ ಸಾಲ ಮಾಡೋದು ನಾವಂತೂ. ಛೇ, ಎಂಥ ಕೆಲಸ ಮಾಡ್ಬಿಟ್ವಿ. ಅಯ್ಯೋ, ಯಾರಿದ್ದೀರಾ ಮನೆಯಾಗೆ? ಬಾರೆ ಬಾರೆ ಬಾರೆ, ಯಪ್ಪ ಹೋಗ್ಬಿಟ್ಟವಳು ಬಾರೆ. ಹೇಳಿ, ಯಾರು ಬೇಕಿತ್ತು? ಯಾರು ಬೇಕಿತ್ತು ಅಲ್ಲ ಕಣಮ್ಮ, ಕೋಳಿ ಸಾರು ಬೇಕಿತ್ತು. ನೀವು ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ, ನಮಗೆ ಬೇಕಾಗಿರೋರೆ ಅವರು. ನಮಗೆ ಫ್ರೆಂಡ್ ಆಗಬೇಕು. ಏನು ಫ್ರೆಂಡಾ? ಯಾಕಿರದ ನಮ್ಗೆ ವಯಸ್ಸಾಗಿರೋನೆಲ್ಲ ಫ್ರೆಂಡ್ ಮಾಡ್ಕೋಬಾರ್ದು ಅಂತ ಏನಾದರೂ ರೂಲ್ಸ್ ಐತೇನೆ? ಫ್ರೆಂಡೇ ಇದೆಂತ ಫ್ರೆಂಡು? ಬಂದಿದ ತಕ್ಷಣ ಯಾರು ಬೇಕು ಅಂದರೆ ಕೋಳಿ ಸಾರು ಬೇಕು ಅಂತ ಕೇಳ್ತಾವಳಲ್ಲ. ಅಯ್ಯೋ ನೋಡು, ನಿನಗೆ ಯಾಕೆ? ನಾವು ಫ್ರೆಂಡ್ಸು ಕೋಳಿ ಸಾರಾದರೂ ಕೇಳ್ತಾರೆ, ಏನಾದರೂ ಕೇಳ್ತಾರೆ. ಪಾಪ ಅವಳಿಗೆ ಇಷ್ಟ ಅಲ್ವಾ, ಅದಕ್ಕೆ ಕೇಳ್ತಾರೆ. ನೀನು ಅದಕ್ಕೆಲ್ಲ ನಾವು ಕ್ವಶನ್ ಮೇಲೆ ಕ್ವಶನ್ ಹಾಕಿದ್ರೆ ನೋಡು, ನಿನಗೇನೇ ಬೇಜಾನ್ ಕೆಲಸ ಐತೆ, ನಿಂದು ಬಿಸ್ನೆಸ್ದು ಅದು ಇದು ಅಂತ ನೋಡ್ಕೊ ಹೋಗು. ಬಂದಿರೋರ್ನೆಲ್ಲ ನಾವು ನೋಡ್ಕೊತೀವಲ್ಲ ಗೆಸ್ಟುಗಳನ್ನ. ನೀನು ಯಾಕೆ ಯಾರು ಏನು ಎತ್ತ ಅಂತೇಳ್ಬಿಟ್ಟು ವಿಚಾರಿಸ್ಕೊಂಡು ಕೂತ್ಕೊತೀಯ? ನಮಗೋಸ್ಕರ ಬಂದಿರೋ ಗೆಸ್ಟ್ನ ನಾವು ನೋಡ್ಕೊತೀವಿ. ಅಯ್ಯ, ನಾನೇನು ಸುಮ್ಮನೆ ಬಂದ್ಬಿಟ್ಟು ನೀನು ಯಾರು ಏನು ಎತ್ತ ಅಂತ ಕೇಳ್ತಿದ್ದೀನ? ಸಡನ್ನಾಗಿ ಬಂದ್ಬಿಟ್ಟು ಯಾರಿದ್ದೀರಾ ಮನೇಲಿ ಅಂತ ಜೋರಾಗಿ ಕಿರ್ಚಿದ್ರಲ್ಲ, ಅದಕ್ಕೆ ನೀನೇ ಬಂದೆ ಕೇಳೋಣ ಅಂತೇಳ್ಬಿಟ್ಟು. ಮೊದಲು ಕಿರ್ಚಿದವ್ರು ಅವ್ರನ್ನ ಕೇಳು, ಯಾರಿದ್ದೀರಾ ಅಂತ ಬಂದರೆ ನಾವು ಬರಲೇಬೇಕಲ್ವ ಮಾತಾಡೋಕ್ಕೆ. ನೀವು ನಿಮ್ಮ ಫ್ರೆಂಡ್ಸು ಎಲ್ಲ ನಿಮ್ಮ ಥರನೇ, ಒಂದು ಅರ್ಥ ಆಗಕ್ಕಿಲ್ಲ. ನಿಂಗೆ ಅರ್ಥ ಆಗೋದನ್ನೂ ಬೇಡ, ನಾವು ನೋಡ್ಕೊತೀವಿ. ನಿನ್ನ ಕೆಲಸ ನೋಡ್ಕೊ ಹೋಗಿ. ನೀನು ಬೇಜಾನ್ ಕೆಲಸ ಐತಲ್ಲ ನಿನಗೆ, ನೋಡ್ಕೊ ಹೋಗಿ ಸುಮ್ಕೆನೇ. ನೋಡಿ ಗಳಮುರೆ, ನಾವು ಸಾಲ ಮಾಡಿರೋದು ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ನೀವು ಹಿಂಗೆ ಜೋರಾಗಿ ಕಿರ್ಚ್ಬಿಟ್ಟು ನಿಮ್ಮ ಬಗ್ಗೆ ಆಗಲಿ ಆಮೇಲೆ ಎಲ್ಲರ ಬಗ್ಗೆ ಆಗಲಿ ಕೇಳೋದು ಹೇಳೋದು ದಯವಿಟ್ಟು ಮಾಡಬೇಡಿ. ನಿಮಗೇನು ಕೋಳಿ ಸಾರು ಬೇಕು ತಾನೆ, ನಾನು ತಂದು ಕೊಡ್ತೀನಿ. ದಯವಿಟ್ಟು ಕಿರ್ಚೆಲ್ಲ ಮಾಡಿಬಿಟ್ಟು ಎಲ್ಲ ಇದು ಮಾಡಬೇಡಿ. ತಿನ್ಕೊಂಡು ಸುಮ್ಮನೆ ಹೋಗ್ಬಿಡಿ. ನಾವೇ ಫ್ಯಾಮಿಲಿ ಸುಮ್ಮನೆ ತುಂಬ ಪ್ರಾಬ್ಲಮ್ ಆಗಿದ್ದೀವಿ. ನಾವೇ ಇಕ್ಕಟ್ಟಿನ ಪರಿಸ್ಥಿತಿನಾಗಿದ್ದೀವಿ ನೋಡಿ. ಕೊಡೋಕ್ಕಿಲ್ಲ ಅಂತ ಹೇಳ್ತಿಲ್ಲ, ಹೌದು ನಿಮ್ಮ ತಾಗ ಸಾಲ ಮಾಡಿದ್ದೀವಿ, ನೀವು ಹೇಳ್ದಂಗೆ ಕೇಳಲೇಬೇಕು, ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದೀವಿ ಅಂತ ಹೇಳಿ ಆಯಿತು. ಈಗೇನು ನಾವು ನಿಮ್ಗೆ ಕೋಳಿ ಸಾರು ಕೊಡ್ಬೇಕು ತಾನೆ? ಆರಾಮಾಗಿ ಕುಂತ್ಕೊಳ್ಳಿ, ತಗೊಂಬಿಟ್ಟು ಬರ್ತೀನಿ. ಅಯ್ಯಯ್ಯ, ಇಷ್ಟೊತ್ತು ಮಾತಾಡೋದ್ರ ಬದಲು ಸಾರ ತಂದ್ಬಿಟ್ಟು ತಟ್ಟೆಗೆ ಇಕ್ಕಿದ್ರೆ ತಿನ್ಕೊಂಡು ಹೋಯ್ತಿದ್ನಪ್ಪ. ಈ ಸುದ್ದ ಮಾತಾಡ್ತೀರಾ? ಅಗ್ರಿಮೆಂಟಾಗಿ ಸೈನ್ ಹಾಕ್ಬೇಕಾರೆ ನೀ ತಲೆ ಮ್ಯಾಗೆ ಬುದ್ಧಿ ಇಕ್ಕೊಂಡು ಸೈನ್ ಹಾಕಬೇಕಿತ್ತು. ನನ್ನ ರೂಲ್ಸು ರೆಗ್ಯುಲೇಷನ್ಸು ಗೊತ್ತಿಲ್ವೇನು? ನನ್ನ ರೂಲ್ಸು ಅಂದರೆ ಹಿಂಗೇನೇನಿಯ. ನಾನು ಸಾಲ ಕೊಟ್ಟರೆ ಮನೆಗೂ ಹೋಯ್ತೀನಿ, ನಾನು ಇಷ್ಟ ಬಂದವ್ರ ಮನೆಗೆ ಭಾನುವಾರದ ಹೊತ್ತಾಗ ಬಾಡೂಟ ತಿನ್ಕೊಂಡಿದ್ದೀನಿ, ನಾನು ಈಚೆ ಕಡೆಗೆ ಬರೋದು. ಅದು ನಂದು ರೂಲ್ಸು, ಸರಿನಾ? ಹೋಗ್ಬಿಟ್ಟು ಅದೇನೋ ನೋಡೋಗು, ತಗೊಂಬಿಟ್ಟು ಬಾ ಹೋಗಿ ಸಾರನ್ನ. ಗಮ್ಲು ಮೂಗುಗೆ ನೀ ಹೊಡಿತೈತೆ. ಹಾಂ, ಬಂದೆ ನೋಡಿ. ನಮ್ಮ ಅತ್ತೆ ಬರೋದಕ್ಕಿಂತ ಮುಂಚೆನೇ ನೀವು ಹೊರಟೋಗ್ಬಿಡ್ಬೇಕು. ನಮ್ಮ ಅತ್ತೆಗೆ ನೀವು ಯಾರು ಅಂತ ಗೊತ್ತಿರ್ತದೆ ಅಂತ ಅನ್ನಿಸ್ತದೆ. ನಮ್ಮ ಅತ್ತೆ ಬಂದ್ಬಿಟ್ಟು ಕ್ವಶನ್ ಮೇಲೆ ಕ್ವಶನ್ ಆಗ್ತದೆ. ಸಾಲ ಮಾಡ್ಬಿಟ್ಟು ಕಾರ್ ತಗೊಬಿಟ್ಟು ಬಂದಿದ್ದೀವಿ ಅಂತ ನಮ್ಮ ಅತ್ತೆಗೂ ಗೊತ್ತಿಲ್ಲ. ನಮ್ಮ ಅತ್ತೆಗೇನಾದರೂ ನಾವು ಸಾಲ ಮಾಡ್ಬಿಟ್ಟು ಕಾರ್ ತಂದಿದ್ದೀವಿ ಅಂತ ಗೊತ್ತಾಯಿತು ಅಂದರೆ ಅಷ್ಟೇ ಕತೆ, ನಮ್ಮ ಕತೆ ಮುಗೀತು ಅಷ್ಟೇನೆ. ಅದಕ್ಕೆ ನಾವು ಯಾರಿಗೂ ಹೇಳಿಲ್ಲ, ಹೇಳೋದೂ ಇಲ್ಲ. ನೀವು ಅಷ್ಟೇನೆ, ದಯವಿಟ್ಟು ನಾವು ಸಾಲ ಮಾಡಿದ್ದೀವಿ ಅದು ಇದು ಅಂತ ಮಾತ್ರ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಅಯ್ಯೋ, ಅರ್ಥ ಆಯ್ತದೆ, ನನಗೂ ಅರ್ಥ ಆಯ್ತದೆ. ಅರ್ಥ ಆಗ್ದಿರಂಗೆ ನಾನೇನಿಲ್ವಲ್ಲ, ಅರ್ಥ ಆಯ್ತದೆ. ತಗೊಳ್ಳಿ, ತಿನ್ಕೊಳ್ಳಿ. ಆಹಾ, ಘಮ 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 ಅಂತ ಐತೆ. ಏನು ಸುವಾಸನೆ ಅಂದರೆ ಹಂಗೆ ರುಚಿಯಾಗೂ ಇರಬೇಕೇ. ರುಚಿಯಾಗೈತೆ ನಿಮ್ಮ ಮನೆಗೆ ಮಾತ್ರ. ಬ್ಯಾರದ ಮನೆಗೆ ಎಷ್ಟೊಂದು ಜನದ ಮನೆಗೆಲ್ಲ ತಿಂದಿದ್ದೆ, ಒಂದು ಚೂರು ರುಚಿ ಇರಲಿಲ್ಲ. ಆದರೆ ನಿಮ್ಮ ಮನೆಗೆ ರುಚಿನೇ ಬೇರೆ. ಚೆನ್ನಾಗೈತೆ. ನೀವೇನ ಮಾಡಿದ್ದು? ಇಲ್ಲ, ಪದ್ದು ನಾನು ವಾರಗಿತ್ತಿ ಮಾಡಿದ್ದು. ಹಬ್ಬ ರುಚಿನೋ ರುಚಿ. ನೋಡು, ಅವಳಿಗೆ ನನ್ನ ಸಾಲ ಬೇಕಾರೆ ಕೇಳು, ನನ್ನ ಸಾಲ ಕೊಡ್ತೀನಿ ನಾನು. ನನಗೆ ಭಾನುವಾರ ನೀಟಾಗಿ ಹಿಂಗೆ ಕೋಳಿ ಸಾರು ಮಾಡಿಕೊಡ್ತಾಳೆ, ಕೇಳು. ನಾನು ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ಬೋದು. ಏನು ರುಚಿಯಾಗಿ ಮಾಡ್ತಾಳೆ ಕೋಳಿ ಸಾರ. ಒಳ್ಳೆ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾಳೆ. ಯಪ್ಪ, ಈ ಅಮ್ಮ ಏನು ತಿನ್ನೋಕ್ಕೆ ಬಂದವಳ ಅಂತ ಹೇಳಿ. ದೇವ್ರೆ, ಇನ್ನೂ ಎಂತೆಂಥ ಫ್ರೆಂಡ್ಸ್ ಇರ್ತಾರೋ ಏನು ಕತೆನೋ ಗೊತ್ತಿಲ್ಲ, ತಿನ್ನೋಕ್ಕೆ ಹುಟ್ಟವ್ರೆ ಅನ್ನಿಸ್ತದೆ. ಬಿಡು, ನಮ್ಗೆ ಯಾಕೆ ಸುಮ್ಮನೆ ಬಂದವಳಲ್ಲ, ಒಂದಿನ ತಿನ್ಕೊಂಡು ಹೋಗ್ತಾಳೆ. ಆದ್ರಾಗೂ ತಿನ್ನೋ ಟೈಮಾಗ ಕರೆಕ್ಟಾಗಿ ಬರ್ತಾಳಲ್ಲ. ನೋಡು, ಭಾಳ ರುಚಿಯಾಗೈತೆ. ಹಂಗೇನೇ ಒಂಚೂರು ಬ್ಯಾಗ್ಗೆ ಕೊಟ್ಬಿಡಿ. ಅಯ್ಯೋ, ಸಾರು ಶಾನೆ ಮಾಡಿಲ್ಲ, ಒಂದು ಚೂರು ಮಾಡಿದ್ವಿ. ಶಾನೆ ಏನನ್ನ ಮಾಡಿದರೆ ನಾನು ಬ್ಯಾಗ್ಗೆ ಕೊಟ್ಬಿಡ್ತಿದ್ದೇನೋ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಸೇರಿ ಇಷ್ಟೇ ಮಾಡಿದ್ದು. ನಾವು ಶಾನೆ ಮಾಡೋಕ್ಕಿಲ್ಲ, ಅದಕ್ಕೇನೆ ನಮ್ಮ ಹತ್ರನೇ ಇರಲ್ಲ ಸಾರು, ಇಷ್ಟೇ ಇರೋದು. ಪರವಾಗಿಲ್ಲ, ಒಂದು ಟಿಫಿನ್ ಕೆರೆಗೆ ಹಾಕ್ಕೊಡ್ರಿ. ನಾನು ನನ್ನ ಮಗಳು ರಾತ್ರಿಗೆ ಒಂದು ಮುದ್ದೆ ಮಾಡ್ಕೊಂಡು ತಿನ್ಕೊಂತೀವಿ. ಇಂಥ ರುಚಿಯಾಗಿರೋ ಸಾರನ್ನ ಬಿಟ್ಬಿಡೋಕ್ಕಾಯ್ತದೆ. ಬಾಯಿಗೆ ಹಂಗೇನಿಯ ನೀರು ಉರ್ತೈತೆ ನನ್ನ ಬಾಯಿಗಂತೂ. ನಾನು ಬ್ಯಾಡ ಅಂತೇಳ್ಬಿಟ್ಟು ಬಿಟ್ಬಿಡ್ಕೊಂಡು ಕುತ್ಕೊಳ್ಳೋಕ್ಕಾಯ್ತದೆ ನನಗೆ. ರುಚಿಯಾದ ಸಾರು, ರುಚಿಯಾಗೈತೆ. ಇದ್ರೆ ಹಿಂಗಿರಬೇಕು ಟೇಸ್ಟಾಗೆ.
ಹೋಗಿ ಹಂಗೆ ನಾನು ಇಷ್ಟು ತಿಂದ್ಕೊಂಡು ಹೋಯ್ತೀನಿ. ಹಂಗೆ ಒಂಚೂರು ಸಾಂಬಾರು ನಾಲ್ಕು ಒಂದು ಬ್ಯಾಗ್ ಎತ್ಕೊಬಿಟ್ಟು ಬಾ ಹೋಗ್ರಿ. ಆ, ಆ, ಸರಿ ಆಯಿತು. ನಾವು ರಾತ್ರಿಗೆ ಗೊಜ್ಜಿಗೆ ಉಸ್ಕೊಂಡು ತಿನ್ಬೇಕಷ್ಟೇ. ಮಾಡಿದ್ದೀವಲ್ಲ ಸಾಲನ, ಇನ್ನೇನು ಮಾಡೋಕ್ಕಾಯ್ತದೆ ಕರ್ಮಕ್ಕೆ. ಏನೋ ಒಂದು ಮಾಡಬೇಕಲ್ಲ ಬಿಡು. ಒಂಚೂರು ಪೀಸು ಶಾನೆ ಇರಲಿ, ತಿಳಿ ಸಾರು ಹಾಕೊಂಬಿಟ್ಟು ಬಂದು ಕೊಟ್ಟಿಗ ಆಮೇಕಿಂದ. ಪೀಸು ಶಾನೆ ಇರಂಗೆ ಹಾಕೊಂಬಿಟ್ಟು ಬಾ. ನನಗಂತೂ ಪೀಸ್ ಶಾನೆ ಇದ್ರೇನೇ ತಿನ್ನಕ್ಕೆ ಮಜವಾಗಿರ್ತದೆ. ಏನು ತಿಳಿ ಸಾರಾಗೆ ಏನು ಅಂತೇಳ್ಬಿಟ್ಟು ತಿನ್ನೋಕ್ಕಾಯ್ತದೆ. ಈ ತಿಳಿ ಸಾರಾಗಿ ತಿನ್ನೋದು ಅಂದ್ರೇನೇ ನನಗಂತೂ ಆಗಿ ಬರೋಕ್ಕಿಲ್ಲ. ನನಗಂತೂ ಹೊಟ್ಟೆ ತುಂಬ ತಿಂತಿರ್ಬೇಕು ಅಷ್ಟೇನೇ ನನಗಂತೂ. ಭಾನುವಾರ ಹಿಂಗಿನ ನೀ ಬೇಯಿಸ್ಕೊಟ್ರೆ ಎಷ್ಟು ಖುಷಿಯಾಗಿ ತಿನ್ಕೊಂಡು ಹೋಯ್ತೀನಿ ಹೇಳು. ಅಮ್ಮ ಬಡ್ಡಿ ಕೊಡೋದಲ್ದೆ ತಿನ್ನೋಕ್ಕೆ ವಾರ ಬೇರೆ ಕೊಡ್ತಾರೆ. ನೋಡಿ ತಗೊಳ್ಳಿ, ಈ ಬ್ಯಾಗಾಗೆ ತುಂಬಿದ್ದೀನಿ ಸಾಂಬಾರನ್ನ. ನೋಡಿ ಎಷ್ಟಿತ್ತು ಅಷ್ಟು ತುಂಬಿದ್ದೀನಿ. ಟಿಫಿನ್ ಕೆರೆಗೆ ಹಾಕ್ಬಿಟ್ಟು ತುಂಬಿದ್ದೀನಿ. ತಗೊಂಡೋಗಿ ಸರಿನಾ? ಹಬ್ಬ ಇವತ್ತು ನನಗೂ ನನ್ನ ಮಗಳಿಗೂ ಸೊಂಪಾಯ್ತು ಊಟಕ್ಕೆ ಮಾತ್ರ. ಒಳ್ಳೆ ರುಚಿಯಾಗಿ ಸಾರು ತಿನ್ಬೋದು. ಒಬ್ಬೊಬ್ಬ ಹಂಗೆ ಒಂದು ಮುದ್ದೆಗಿದ್ದೇನು ತೊಳಸಿ ಹಾಕಿದರೆ ಸೊರೋಗೋದೇನೋ ಬಿಡು. ಹೋಗ್ಲಿ, ತಣ್ಣಗೆ ಹೋಗ್ಬಿಟ್ಮೇಲೆ ತಿನ್ನೋಕ್ಕಾಗಿಲ್ಲ ಅಲ್ವಾ. ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಅಲ್ಲೇನೇನಿಯ ಮುದ್ದೆ ಮಾಡ್ಕೊಂಡು ತಿಂತೀನಿ. ಅಲ್ಲೇ ಮುಗೀತು ಕಣೆ ಇವತ್ತು ನಮ್ದಂತೂ ಫಿಕ್ಸು. ಇದೇನೇನಿಯ ಊಟ ತಿನ್ಕೋಬೇಕಾಯ್ತದೆ. ಇನ್ನು ಚಿಕನ್ ಸಾರು ಅದು ಇದು ಎಲ್ಲನೂ ಏನೂ ಇಲ್ಲ, ಮುಗೀತು. ನಮ್ಮ ಮನೆಯವ್ರು ಹೇಳ್ದಂಗೆ ಏನಿಯಾ ಇವಳ ಹತ್ರ ಯಾಕನ ಸಾಲ ಮಾಡಿದ್ನು ಅಂತ ಅನ್ನಿಸ್ತೈತೆ. ಸಾಲ ಮಾಡಲೇಬಾರ್ದಾಗಿತ್ತು. ಹೊಟ್ಟೆ ಎಲ್ಲ ಉರಿತಾಯ್ತು ನನಗಂತೂ. ಕರ್ಮ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ.